ಕಾರಣ ಇಡೀ ನಮ್ಮ ಭಾರತದಾದ್ಯಂತ ಎಲ್ಲ ಚಾನಲ್ಗಳು ಕೂಡ, ನ್ಯಾಷನಲ್ ಚಾನಲ್ ಕೂಡ ಮತ್ತು ಲೈವಲ್ಲಿ ಕೂಡ ಎಲ್ಲದರಲ್ಲೂ ಕೂಡ ನಮ್ಮ ರಂಜನಾ ಪಾತ್ರ ಬಹಳಷ್ಟು ಅದ್ಭುತ ಯಶಸ್ಸನ್ನು ಕಂಡಿರುವಂಥದ್ದು. ಹಾಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಬಹುಶಃ ಕೋಲ್ಕತ್ತಾ ಕಾರ್ಯಕ್ರಮ ಇರಬೇಕು, ಅಲ್ಲಿಗೆ ಹೋಗಲಿಕ್ಕೆ ಇದೆ. ಹಾಗಾಗಿ ಅವರ ಪಾತ್ರವನ್ನು ಇಲ್ಲಿಗೆ ಮುಗಿಸ್ತಾರೆ. ಯಾಕೆಂದರೆ ವಟಪುರಾಧೀಶನ ಈ ಒಂದು ಸನ್ನಿಧಾನದಲ್ಲಿ ಸಂಗೀತವನ್ನು ಆ ಜಗತ್ತೋದ್ಧಾರನಿಗೆ ಅರ್ಪಿಸುವಂತಹ ಪುಣ್ಯದ ಕೆಲಸ ಇವತ್ತು ನಡೆಯಿತು. ಇದಕ್ಕೆ ಕಾರಣೀಭೂತರು ನಮ್ಮ ಪ್ರೀತಿಯ ನಾಗೇಂದ್ರಣ್ಣವರು. ನಂಬಿಕೆಯ ಮತ್ತೊಂದು ಹೆಸರಿದೆ, ಅದುವೇ VNR ಗೋಲ್ಡ್. ಈ ಒಂದು ಸುಂದರವಾದಂತಹ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ ಬಂಧುಗಳೇ. ತಾವೆಲ್ಲರೂ ಕೂಡ ಸಂಗೀತವನ್ನು ಆಸ್ವಾದಿಸುತ್ತಾ ಹೃದಯವನ್ನು ತುಂಬಿಸುವಂತಹ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದಿರಿ. ಮಾತ್ರವಲ್ಲ, ಇದಕ್ಕೆ ಅನುವು ಮಾಡಿಕೊಟ್ಟದ್ದು ನಮ್ಮ ನಾಗೇಂದ್ರಣ್ಣ. ಹಾಗಾಗಿ ಇಂಥ ಅದ್ಭುತ ಯಶಸ್ಸಿಗೆ, ಅವರ ಹೃದಯ ಶ್ರೀಮಂತಿಕೆಗೆ ಒಮ್ಮೆ ಜೋರಾದ ಚಪ್ಪಾಳೆ ನಾವೆಲ್ಲರೂ ಕೂಡ ಸಲ್ಲಿಸೋಣ ಅಂತ ಹೇಳ್ತಾ ಬಂಧುಗಳೇ. ಬಹುಶಃ ನಮ್ಮ ಬಂಟ್ವಾಳದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಅದ್ಭುತವಾದಂತಹ ಯಶಸ್ಸನ್ನ ಕಂಡಿರುವಂಥದ್ದು ಈ ಒಂದು ಅನುಭೂತಿ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳಿಕ್ಕೆ ಎದೆ ತಟ್ಟಿ ನಾವು ಹೇಳ್ಕೊಳ್ಬೋದು ಬಂಧುಗಳೇ. ಹಾಗಾಗಿ ತುಂಬ ಧನ್ಯವಾದಗಳೊಂದಿಗೆ ಮುಂದಿನ ಗೀತೆಗೆ ಹೋಗಿದ್ದ ಮುಂಚಿತವಾಗಿ ರಂಜನ್ಜಿ ನಿಮಗೆ ತುಂಬ ಹೃದಯದ ಕೃತಜ್ಞತೆ. ಇಡೀ ನಮ್ಮ ಬಂಟ್ವಾಳದ ಜನತೆಯ ಪರವಾಗಿ ಮತ್ತೊಮ್ಮೆ ಬನ್ನಿ, ಮಗದೊಮ್ಮೆ ಬನ್ನಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಮ್ಮ ಪ್ರೀತಿ ನಾಗೇಂದ್ರನವರಿಗೆ, ನಮ್ಮ ಪ್ರೀತಿ ರಂಜನ್ಜಿಯವರ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇವೆ ಅಂತ ಹೇಳುತ್ತಾ, ನಮಸ್ಕಾರದಂತೆ ವಿಶೇಷವಾಗಿ ನಮ್ಮ ರಂಜನ್ಜಿಯವರಿಗೆ ಅಲ್ಲ, ಅವರ ಹೃದಯದಲ್ಲಿರುವಂತಹ ಸರಸ್ವತಿಯ ಅನುಗ್ರಹಕ್ಕೆ ನಮ್ಮ ಪ್ರೀತಿಯ ನಾಗೇಂದ್ರನವರು ಅವರಿಗೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಡುವುದರ ಮೂಲಕವಾಗಿ, ಗೌರವವನ್ನು ಕೊಡುವುದರ ಮೂಲಕವಾಗಿ ಇಡೀ ನಮ್ಮ ಬಂಟ್ವಾಳದ ಜನತೆಯ ಪೂರ್ವಕವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಶುಭಾಶಯವನ್ನು ಮಾಡಿದರೆ ಮತ್ತೊಮ್ಮೆ ವಟಪುರಾಧೀಶನ ಪೂರ್ಣ ಅನುಗ್ರಹವನ್ನು ಯಾಚಿಸುತ್ತಾ ಅವರ ಜೀವನದ ಪರಿಪೂರ್ಣತೆ ಅನುಗ್ರಹಿಸಲಿ ಎಂಬುದಾಗಿ ನಿಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಮತ್ತೊಮ್ಮೆ ನಮ್ಮ ಪ್ರೀತಿಯ ನಾಗೇಂದ್ರನವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಗೀತೆ ಮತ್ತೊಮ್ಮೆ ತಿರುಪತಿ ತಿರುವಾಸನ ಪರಿಪೂರ್ಣತೆಯೊಂದಿಗೆ ಅವನ ಸನ್ನಿಧಾನಕ್ಕೆ ಮತ್ತೊಂದು ಸುಂದರವಾದ ಗೀತೆ ಇದೀಗ ತಮ್ಮ ಮುಂದೆ. ಶ್ರೀ ವೆಂಕಟೇಶ ಪವಣಿಸು ಪರಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆ ಹೂವ ಹಾಸಿಗನೆ ಜೋಗುಳವ ಹಾಡಿನಲ್ಲಿದ್ದಾರೆ ರಾಮನಿಗೆ ಕೌಸಲ್ಯ ಹಾಡಿನಲ್ಲಿದ್ದಾರೆ ಅನಸು ಜೋಗುಳವ ಹಾಡಿನಲ್ಲಿದ್ದಾರೆ
ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯು ಮಾಡಿ ಧನ್ಯನಾದೆನು ಎಂದು ಕರುಣಿಸೋ